ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗುತ್ತೇನೆ. ಪ್ರೈಸ್ ದ ಲಾರ್ಡ್. ಶಾಲು. ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ. ದಾವೀದನು ಬರೆದ ಕೀರ್ತನೆ 37 3ನೇ ವಚನ ಮತ್ತು 4ನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ. ಯೆಹೋವನಲ್ಲಿ ಭರವಸವಿಟ್ಟು ಒಳ್ಳೆಯದನ್ನು ಮಾಡು, ದೇಶದಲ್ಲಿ ವಾಸವಾಗಿದ್ದು ನಂಬಿಕೆಯನ್ನು ಅನುಸರಿಸು. ಆಗ ಯೆಹೋವನಲ್ಲಿ ಸಂತೋಷಿಸುವಿ ಮತ್ತು ಆತನು ನಿನ್ನ ಇಷ್ಟಾರ್ಥವನ್ನು ನೆರವೇರಿಸುವನು. ಸಂದೇಶದ ಶಿರೋನಾಮೆ ಇಷ್ಟಾರ್ಥವನ್ನು ನೆರವೇರಿಸುವುದು ಎಂಬುದಾಗಿ, ಯಾರ ಇಷ್ಟಾರ್ಥವನ್ನು ಯಾರು ನೆರವೇರಿಸುತ್ತಾರೆ ಎಂಬುದಾಗಿ ಈ ಸತ್ಯವೇದದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ. ಯಾರೆಲ್ಲ ಯೆಹೋವನಲ್ಲಿ ಭರವಸೆ ಇಡುತ್ತಾರೋ, ದೇಶದಲ್ಲಿ ನಂಬಿಕೆಯಿಂದ ಅನುಸರಿಸಿ ಜೀವಿಸುತ್ತಾರೋ, ಅವರು ಯೆಹೋವನಲ್ಲಿ ಸಂತೋಷಿಸುತ್ತಾರೆ. ಯೆಹೋವನು ಅವರ ಇಷ್ಟಾರ್ಥವನ್ನು ನೆರವೇರಿಸುತ್ತಾನೆ ಎಂಬುದಾಗಿ ತಂದೆಯಾದ ದೇವರು, ಭೂಮಿ ಆಕಾಶಗಳ ಸೃಷ್ಟಿಕರ್ತನು, ಸರ್ವಲೋಕದ ಒಡೆಯರು ಈ ಮಾತು ಹೇಳುತ್ತಾ ಇದ್ದಾರೆ. ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾರಲ್ಲಿ ಭರವಸೆ ಇಟ್ಟಿದ್ದೇವೆ, ಯಾರಲ್ಲಿ ನಂಬಿಕೆ ಇಟ್ಟಿದ್ದೇವೆ, ನಾವು ಯಾರಲ್ಲಿ ಸಂತೋಷ ಪಡ್ತಾ ಇದ್ದೇವೆ, ನಮ್ಮ ಇಷ್ಟಾರ್ಥಗಳನ್ನು ಯಾರು ನಿರ್ದೇಶಿಸುತ್ತಾ ಇದ್ದಾರೆ, ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ಒಂದು ದಿನದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ಅನೇಕ ಬಾರಿ ತಂದೆ ತಾಯಿ ಮೇಲೆ ನಂಬಿಕೆ ಬಹಳವಾಗಿರುವುದು, ಬಹಳವಾದ ಭರವಸೆ ಇಡುವುದು, ಅವರಲ್ಲಿ ಹೆಚ್ಚಾದ ಸಂತೋಷ ಪಡುವುದು, ನನ್ನ ಇಷ್ಟಾರ್ಥಗಳೆಲ್ಲ ನೆರವೇರಿಸುತ್ತಾಗಿ. ಪ್ರೀತಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರು, ಭೂಮಿ ಆಕಾಶಗಳ ಒಡೆಯರು, ಆತನಲ್ಲಿ ನಾವು ಭರವಸೆ ಇಡುವಾಗ, ದೇಶದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಂಬಿಕೆಯಿಂದ ಜೀವಿಸುವಾಗ ನಾವು ತಂದೆಯಾದ ದೇವರಲ್ಲಿ ಸಂತೋಷಿಸುತ್ತೇವೆ, ಸಮಾಧಾನವಾಗಿರುತ್ತೇವೆ. ನಮ್ಮ ಏನೆಲ್ಲ ಆಸೆಗಳಿದೆಯೋ ಅದೆಲ್ಲವೂ ಕೂಡ ತಂದೆಯಾದ ದೇವರು ನೆರವೇರಿಸುತ್ತಾನೆ. ಯಾವಾಗ ನಾವು ತಂದೆಯಾದ ದೇವರಲ್ಲಿ ಭರವಸೆ ಇಡುವಾಗ, ದೇಶದಲ್ಲಿ ನಾವು ಜೀವಿಸುವ ಕಾಲವೆಲ್ಲ ನಂಬಿಕೆಯನ್ನು ಅನುಸರಿಸಿ ನಾವು ಜೀವಿಸುವಾಗ ನಮ್ಮ ಇಷ್ಟಾರ್ಥಗಳೆಲ್ಲ ತಂದೆಯಾದ ದೇವರು ನೆರವೇರಿಸುತ್ತಾರೆ. ಈ ಒಂದು ದಿನದಲ್ಲಿ ಸುಂದರ ಸಮಯವಾಗಿದೆ. ನಾವು ನಮ್ಮ ಜೀವಿತದಲ್ಲಿ ಈ ಸತ್ಯವೇದದ ವಾಕ್ಯವನ್ನು ತಿಳಿದುಕೊಳ್ಳುವುದಕ್ಕಿಂತ ಮೊದಲಿನ ಜೀವಿತದಲ್ಲಿ ಈ ಲೋಕದ ಜನರ ಮೇಲೆ ನಾವು ಭರವಸೆ ಇಟ್ಟಿರುವುದಾದರೆ, ಈ ಲೋಕದ ಜನರಲ್ಲಿ ನಾವು ನಂಬಿಕೆ ಇಟ್ಟಿರುವುದಾದರೆ, ಈ ಲೋಕದ ಜನರಲ್ಲಿ ನಾವು ಸಂತೋಷಿಸುತ್ತಾ ಇದ್ದರೆ, ಅವರು ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆ ಎಂಬುದಾಗಿ ನಾವು ಭರವಸೆಯಿಂದ ನಂಬಿಕೆಯಿಂದ ನಾವು ಇರುವುದಾದರೆ, ಒಂದು ದಿನ ನಮ್ಮ ಸಂತೋಷ, ನಮ್ಮ ಸಮಾಧಾನ, ನಮ್ಮ ನಂಬಿಕೆ, ನಮ್ಮ ಭರವಸೆ ಅದು ವ್ಯರ್ಥವಾಗಿರುತ್ತದೆ. ಯಾಕೆ ಲೋಕದ ಜನರು ನಾವು ಇದ್ದಾಗ ಒಂದು ರೀತಿಯಾದ ಮಾತನಾಡುತ್ತಾರೆ, ನಾವು ಹೋದಾಗ ಇನ್ನೊಂದು ರೀತಿಯಾದ ಮಾತನಾಡುತ್ತಾರೆ. ನಮ್ಮ ನಂಬಿಕೆ, ನಮ್ಮ ಭರವಸೆ, ನಮ್ಮ ಒಂದು ಇಷ್ಟಾರ್ಥಗಳು ನೆರವೇರಿಸುವಾಗ ಒಬ್ಬನೇ ಒಬ್ಬನು, ಆತನು ಸರ್ವಲೋಕದ ಸೃಷ್ಟಿಕರ್ತನು, ತಂದೆಯಾದ ದೇವರು. ನಾವು ಆತನಲ್ಲಿ ಭರವಸೆ ಇಟ್ಟವರಾಗಿ ದೇಶದಲ್ಲಿ ಜೀವಿಸುವ ಕಾಲವೆಲ್ಲ ನಂಬಿಕೆಯಿಂದ ಜೀವಿಸುತ್ತಾ, ನಾವು ನಿತ್ಯ ಜೀವವನ್ನು ಜೀವಿಸುತ್ತಾ, ತಂದೆಯೊಟ್ಟಿಗೆ ಸಂತೋಷದಿಂದ, ಸಮಾಧಾನದಿಂದ, ಪ್ರೀತಿಯಿಂದ, ಅನುಕೂಲತೆಯಿಂದ ಜೀವಿಸುತ್ತಾ ನಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರಿಸುವ ಆತನಲ್ಲಿ ಇದ್ದುಕೊಂಡು ಈ ಲೋಕದಲ್ಲಿ ನಾವು ನಂಬಿಕೆಯಿಂದ ಜೀವಿಸುವಂತವರಾಗೋಣ. ಈ ವಾಕ್ಯದ ಮುಂದೆ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ನಮ್ಮ ಭರವಸೆ, ನಮ್ಮ ನಂಬಿಕೆ, ನಮ್ಮ ಸಂತೋಷ ಅದು ಎಲ್ಲವೂ ಕೂಡ ತಂದೆಯಾದ ದೇವರು. ನಾವು ತಂದೆಯಾದ ದೇವರಲ್ಲಿ ಇದ್ದುಕೊಂಡು ನಮ್ಮ ಇಷ್ಟಾರ್ಥಗಳೆಲ್ಲವನ್ನು ನೆರವೇರಿಸುವ ಆತನಲ್ಲಿ ಇದ್ದುಕೊಂಡು ಈ ಲೋಕದಲ್ಲಿ ಜೀವಿಸುವಂತವರಾಗೋಣ. ನಾವು ಅಷ್ಟೇ ತಂದೆಯಾದ ದೇವರಲ್ಲಿ ಭರವಸೆ ಇಟ್ಟು, ನಂಬಿಕೆ ಇಟ್ಟು, ಸಂತೋಷ ಪಡುತ್ತಾ ನಾವು ಜೀವಿಸಿದ ಹಾಗೆ ಇನ್ನು ಯಾರನ್ನ ಈ ಲೋಕದಲ್ಲಿ ಅನೇಕ ಬಾರಿ ನಂಬಿಕೆ ಇಟ್ಟು, ಭರವಸೆ ಇಟ್ಟು ಅವರು
ನಿರಾಶೆ ಹೊಂದಿದ್ದಾರೆ, ಅವಮಾನಗಳು ಹೊಂದಿದ್ದಾರೆ, ಮೋಸ ಹೋಗಿದ್ದಾರೆ ಅಂತ ಜನರಿಗೆ ಈ ಸತ್ಯವೇದದ ವಾಕ್ಯವನ್ನು ತಿಳಿಸಿ ಹೇಳುತ್ತಾ, ನೀನು ನಂಬಿಕೆ ಇಡುವುದಾದರೆ, ನೀನು ನಂಬಿಕೆಯಿಂದ ಜೀವಿಸುವುದಾದರೆ, ನೀನು ತಂದೆಯಾದ ದೇವರ ಮೇಲೆ ಭರವಸೆ ಇಡುವುದಾದರೆ ನೀನು ಸಂತೋಷ ಹೊಂದಿಕೊಳ್ಳುತ್ತೆ ನಿನ್ನ ಇಷ್ಟಾರ್ಥಗಳ ನೆರವೇರಿಸುತ್ತಾನೆ ಎಂಬುದಾಗಿ ತಿಳಿಸಿ ಹೇಳುತ್ತಾ ಈ ಲೋಕದಲ್ಲಿ ನಾವು ಜೀವಿಸುವಂತವರಾಗೋಣ. ಕರ್ತನು ಈ ವಾಕ್ಯವೆಲ್ಲರ ಆತ್ಮೀಯವನ್ನು ಆಶೀರ್ವದಿಸಲಿ. ಆಮೆನ್.